ಹಲವು ವರ್ಷಗಳ ಕನಸು ಇಲ್ಲಿನ ಸೇತುವೆ ಈ ನಾಳೆ ಉದ್ಘಾಟನೆ ಆಗ್ತಿದೆ. ನಾನೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದು. ಅದು ನನ್ನ ಕೈನಿಂದಲೇ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಬಹಳ ದಿನಗಳಿಂದ ಬೇಡಿಕೆ ಇದ್ದಂಥದ್ದು. ಅದನ್ನ ಶ್ರೀನಿವಾಸ್, ನಮ್ಮ ಸರೋವರ ಶ್ರೀನಿವಾಸ್ ಅದನ್ನ ಮಂಜೂರು ಮಾಡಿಸಿದ್ದು ಸರ್ಕಾರ ಕೇಳಿ ನಾನೇ ಆಗ ಮುಖ್ಯಮಂತ್ರಿ ಆಗಿರುವಾಗ ಮಾಡಿದೆ. ಮತ್ತೆ ಈಗ ಮುಖ್ಯಮಂತ್ರಿ ಆಗಿರುವಾಗ ನಾನು ಉದ್ಘಾಟನೆ ಮಾಡ್ತಾ ಇದ್ದೆ. ಬಿಜೆಪಿ ಅವ್ರ ಕಾಲದಲ್ಲಿ ಅದು ವಿಳಂಬ ಆಗೋಯ್ತು, ಏನಾಗ್ಲಿಲ್ಲ. ಶಾಸಕರು ದೆಹಲಿ ಪ್ರವಾಸ ಮಾಡಿದ್ದಾರೆ. ಸಚಿವ ಸ್ಥಾನ ಹೋಗ್ಲಿ, ನಂದೇ ತಕರಾರು ಇಲ್ಲ. ಅದಕ್ಕೆ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದ್ಮೇಲೆ ಪೆಂಡಿಂಗ್ ಇದೆ. ಒತ್ತಾಯ ಮಾಡಿದ್ರೆ ಮಾಡ್ಲಿ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗ್ಬೇಕು ಅನ್ನೋದು ಕೂಡ ಇತ್ತು. ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಸರ್, ಹೇಗೆ ಸರ್? ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯ್ತು. ಸರ್, ರಾಜೇಗೌಡರಿಗೆ ಏನಾದ್ರು ಸಚಿವ ಸ್ಥಾನ ಸಿಗುತ್ತಾ ಈ ಬಾರಿ? ರಾಜೇಗೌಡರಿಗೆ ಹೈಕಮಾಂಡ್ ಏನ್ ಮಾಡ್ತದೆ? ಕೆಲವು ಮುಸ್ಲಿಂ ನಾಯಕರು ರಾಜೀನಾಮೆ ಕೊಟ್ಟಿರತಕ್ಕಂಥ ವಿಚಾರ ಸರ್. ಯಾರು? ದಾವಣಗೆರೆಯಲ್ಲಿ ರಾಜೀನಾಮೆ ಸರ್. ನಿಮ್ಮ ರಾಜಕೀಯ ಕಾರ್ಯದರ್ಶಿ, ಸಿಎಂ ನಿಮ್ಮ ಕಾರ್ಯದರ್ಶಿ, ರಾಜಕೀಯ ಕಾರ್ಯದರ್ಶಿಯವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಸುದ್ದಿ ಹರಡಿದ್ರು. ಅದು ಇನ್ನೂ ಕೊಟ್ಟಿಲ್ಲ, ಕೊಡಬಹುದು ಅಂತ ಅನ್ಕೊಂಡಿದ್ದೀನಿ. ಫಲಿತಾಂಶ ಬರಕ್ಕೂ ಮುನ್ನವೇ ಸಾಕಷ್ಟು ಒಂದು ಚರ್ಚೆ ಆಗ್ತಾರೆ ಕಾಂಗ್ರೆಸ್. ಈಗ ಅಲ್ಲಿ ಇನ್ನು ಫಲಿತಾಂಶನೇ ಬಂದಿಲ್ಲ. ಹೇಳಪ್ಪ, ಇಲ್ಲಿ ಹೈಕಮಾಂಡ್ ನಿಂದ ಸೆಕ್ರೆಟರಿ ಇನ್ಚಾರ್ಜ್ ಇದ್ರು. ಇನ್ಚಾರ್ಜ್ ದಾವಣಗೆರೆ ಬೈ ಎಲೆಕ್ಷನ್, ಅವರು ರಿಪೋರ್ಟ್ ಮೇಲೆ ಕ್ರಮ ತಗೋತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಫಲಿತಾಂಶ ಬರೋಕ್ಕೂ ಮುನ್ನವೇ ಸೋಲನ್ನು ಒಪ್ಕೊಂತ ಇದೆ ಸರ್, ಹೇಗೆ ಸರ್? ಸೋಲು ಇಲ್ಲ, ಒಪ್ಕೊಂಡಿದೀವಿ. ಗೆಲ್ಲದ್ ನಾವೇ. ಆದ್ರೂ ಇವೆಲ್ಲ ತಲೆದಂಡ ಎಲ್ಲ ಆಗ್ತಿದೆ. ತಲೆದಂಡ ಆದ್ರೂ ಸೋಲ್ತೀವಿ ಅಂತಲಾ? ನೀನ್ ಹೇಳು, ನಿನ್ ಪ್ರಕಾರ ಯಾರು ಸೋಲ್ತೀವಿ ಅಂತ ಯಾರು ಹೇಳಿದವರು? ನಿಮ್ ಪಕ್ಷದ ನಮ್ಮ ಅಭ್ಯರ್ಥಿಯ ಸೋಲಿಗೆ ಕೆಲವು ವರಿಷ್ಠ ನಾಯಕರ ಕಾರಣ ಅಂತ ಹೇಳಿದರು. ಯಾರು? ಸಲೀಂ ಅಹಮದ್ ಹೇಳಿದರು. ಆತರ ಹೇಳಿಲ್ಲ. ನಮ್ಮವರೇ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಹೇಳಿದಾರೆ ಹೊರತು ನಾವೇ ಸೋಲ್ತೀವಿ ಅಂತ ಏನ್ ಹೇಳಿಲ್ಲ. ಸೋಲಿಗೆ ಕಾರಣ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂತ ಹೇಳಿಲ್ಲ. ನಾವು ಡೆಸ್ಪೈಟ್ ಆಂಟಿ ಪಾರ್ಟಿ ಆಕ್ಟಿವಿಟಿ ವಿಲ್ ವಿನ್. ಸರ್, ಮಲ್ನಾಡಲ್ಲಿ ಒಂದು ದೊಡ್ಡ ಸಮಸ್ಯೆ ಇರುವಂತದ್ದು ಸರ್, ಅರಣ್ಯ ಇಲಾಖೆ ಹಕ್ಕುಪತ್ರಗಳಿಗೆ ಅನುಮತಿಯನ್ನು ಕೊಡಲ್ಲ. ಅದೇ ಮಲ್ನಾಡ್ ಭಾಗದಲ್ಲಿ ರೆಸಾರ್ಟ್ಗಳಿಗೆ ಬೇಕಾಬಿಟ್ಟಿಯಾಗಿ ಅನುಮತಿ ಕೊಡುತ್ತಾರೆ. ಮೇಲ್ಭಾಗದಲ್ಲಿ ಈಜುಕೊಳ ನಿರ್ಮಾಣ ಮಾಡ್ಲಿಕ್ಕೆ ಕೂಡ ಅವಕಾಶ ಕೊಡುತ್ತೆ. ಅಂದ್ರೆ ನೀವು ಎಲ್ಲ ಒಂದ್ ಕಡೆ ಶೋಷಿತರ ಪರವಾಗಿದ್ದೀರಾ, ಆದ್ರೆ ಹಕ್ಕುಪತ್ರ ಕೊಡ್ಲಿಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೊಡಲ್ಲ. ನಾನು ಮೀಟಿಂಗ್ ಮಾಡ್ತೀನಿ. ಕೇರಳದ ಬಾಲಕಿ ಸಾವನ್ನಪ್ಪಿರುವಂತದ್ದು ಚಿಕ್ಕಮಂಗ್ಳೂರಲ್ಲಿ. ಆದ್ರೆ ಸರ್, ಕೇರಳ ಮೀಡಿಯಾ ಒಂದು ಪ್ರಶ್ನೆ ಇಟ್ಟಿತ್ತು ಸರ್, ಕರ್ನಾಟಕ ಸೇಫ್ ಅಲ್ಲ ಪ್ರವಾಸಿ ತಾಣವಾಗಿ, ಇಲ್ಲಿ ಯಾರು ಪ್ರವಾಸಿಗರು ಬಂದ್ರೆ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಈಗ ಹುಡುಗಿ ಬಂದು ಯಾವ್ದಕ್ಕೆ ಸತ್ತಿದಳು ಅಂತ ಗೊತ್ತಿಲ್ಲ, ಎಂಕ್ವೈರಿ ಆಗ್ತದೆ. ಆದ್ರೆ ಪ್ರವಾಸ ಕರ್ನಾಟಕನೇ ಶೇಪ್ ಅಲ್ಲ ಅಂತಕ್ಕಂಥ ಸತ್ಯಕ್ಕೆ ದೂರವಾದಂತ. ಸರ್, ಎನ್ಆರ್ ಚಿಕ್ಕಮಂಗ್ಳೂರು ಶಾರ್ಟ್ ಕಟ್ ರಸ್ತೆಗೆ ಅನುಮೋದನೆ, ಅಂದ್ರೆ ಶಾರ್ಟ್ ಕಟ್ ರಸ್ತೆ ಆಗ್ಬೇಕು ಅಂತ ಪತ್ರ ಬರ್ದಿದ್ರು. ಹೌದು, ಅಗಲೀಕರಣ ಆಗ್ಬೇಕು ಅಂತ. ಅದಕ್ಕೆ ಈ ಸಾರಿ ಮಂಜೂರು ಮಾಡಿದೀವಿ, ದುಡ್ಡು ಕೊಟ್ಟಿದ್ದೀವಿ, ಅದಾಗುತ್ತೆ. ಕೊನೆಯ ಪ್ರಶ್ನೆ ಸರ್, ಗೈಡ್ಲೈನ್ಸ್ ಏನಾದ್ರು ಬಿಡುಗಡೆ ಮಾಡ್ತೀರಾ? ಅಂದ್ರೆ ಪ್ರವಾಸೋದ್ಯಮ ಅಂದ್ರೆ ಈ ರೀತಿ ಚರ್ಚೆ ಆಗ್ತಾ ಇರೋದ್ರಿಂದ ಗೈಡ್ಲೈನ್ಸ್ ಏನಾದ್ರು ಪ್ರವಾಸಿಗರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.